ಮೇಲಧಿಕಾರಿಗಳ ಮಾರ್ಗದರ್ಶನ ಮತ್ತು ಹಿರಿಯ ಅಧಿಕಾರಿಗಳ ಸಹಕರಣೆ ಇರುತ್ತೆ ಎಂದು ನಾನು ಆಶಿಸುತ್ತೇನೆ. ಇಂತಹ ಸಮಾರಂಭಗಳು ಜರುಗಿದರೆ ನಮ್ಮ ಪೊಲೀಸರಲ್ಲಿ ಒಂದು ಉತ್ತಮ ನಡವಳಿಕೆ ಮತ್ತು ದಕ್ಷತೆ ಪ್ರಾಮಾಣಿಕತೆ ಹೆಚ್ಚುತ್ತದೆ ಎಂದು ನಾನು ಆಶಿಸುತ್ತೇನೆ. ಇನ್ನೊಂದು ಏನೆಂದ್ರೆ, ನಾವು ಯಾರನ್ನೂ ಸಹ ಕೀಳರಿಮೆಯಿಂದ ನೋಡಬಾರದು ಮತ್ತು ಕಾಣಬಾರದು, ಅವರನ್ನು ನಿಂದಿಸಬಾರದು. ಯಾಕಂದ್ರೆ ಒಂದು ಪೆನ್ನು ಚೆಕ್ ನಲ್ಲಿ ಬರೆಯುವ ಸಾಮರ್ಥ್ಯ ಹೊಂದಿದೆ. ಆದ ಕಾರಣ ಎಲ್ಲರೂ ನಮ್ಮ ಸಾರ್ವಜನಿಕರಾಗಿ ನಮ್ಮ ಸಿಬ್ಬಂದಿಯವರು ನಮ್ಮ ಕುಟುಂಬದ ಪ್ರೀತಿಯಿಂದ ಕಾಣಬೇಕು ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಇನ್ನು ನಮ್ಮ ಸಾರ್ವಜನಿಕರು ನಮಗೆ ನಂಬಿಕೆ ಬರ್ಬೇಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಕಬ್ಬಿನಲ್ಲಿ ಬೆಲ್ಲ, ಹಾಲಿನಲ್ಲಿ ಮೊಸರು, ಹಾಲಿನಲ್ಲಿ ತುಪ್ಪ, ಕಟ್ಟಿಗೆಯಲ್ಲಿ ಬೆಂಕಿ, ಹೂವಿನಲ್ಲಿ ಮಕರಂದ ಇದೆ ಅಂತ ನಾವು ನಂಬುತ್ತೇವೆ. ಆ ರೀತಿ ನಾವು ನಂಬಿಕೆ ಉಳಿಸಿದ್ರೆ ಮಾತ್ರ ನಮ್ಮ ಪೊಲೀಸ್ ಇಲಾಖೆಯ ಗೌರವವನ್ನು ಮತ್ತು ಘನತೆಯನ್ನು ಹೆಚ್ಚಿಸಬಹುದು ನಾನು ಆಶಿಸ್ತೇನೆ. ಪೊಲೀಸ್ ಇಲಾಖೆ ಅನ್ನೋದು ಬಹಳ ಒಂದು ಕಠಿಣವಾದ ಇಲಾಖೆ. ಈ ಇಲಾಖೆಯಲ್ಲಿ ಚೆನ್ನಾಗಿ ಸೇವೆ ಮಾಡಿ ಸುಸಜ್ಜಿತವಾಗಿ ಸುಸಂದರ್ಭಿತವಾಗಿ ನಿವೃತ್ತಿ ಹೊಂದುವುದು ಬಹಳ ಕಷ್ಟವಾದ ಕೆಲಸ. ಆದರೆ ನಮ್ಮ ಇವತ್ತಿನ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ HM ಚನ್ನಬಸಯ್ಯನವರು 39 ವರ್ಷಗಳ ಕಾಲ ನಮ್ಮ ಬಳ್ಳಾರಿ DIR ಅಲ್ಲಿ ಸೇವೆ ಸಲ್ಲಿಸಿ ಯಾವುದೇ ಒಂದು ಸಣ್ಣವಾದ ಕಪ್ಪು ಚುಕ್ಕಿಯನ್ನು ಕೂಡ ಇಲ್ಲದೆ ಚೆನ್ನಾಗಿ ನಿವೃತ್ತಿ ಹೊಂದಿ ಇವತ್ತಿನ ದಿವಸ ನಮ್ಗೆಲ್ಲ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವರು ಇವತ್ತಿನ ಗೌರವಕ್ಕೆ ಮತ್ತು ಮುಖ್ಯ ಅತಿಥಿಗಳ ಸ್ಥಾನಕ್ಕೆ ಬಹಳ ಅರ್ಹರು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಕಳೆದ ಒಂದು ವರ್ಷದಲ್ಲಿ ನಿವೃತ್ತಿ ಹೊಂದಂತ ಇತರ ಅಧಿಕಾರಿಗಳು ಕಮ್ಮಿ ಇಲ್ಲ. ಅವರುಗಳು ಕೂಡ ಸಾಕಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ಆದ್ರೆ ಒಬ್ಬ ಅತಿಥಿಗಳನ್ನ ಮಾತ್ರ ನಾವು ಮಾಡುವ ಸಂದರ್ಭದಲ್ಲಿ ಚನ್ನಬಸಯ್ಯನವರು ಎಲ್ಲ ನಿವೃತ್ತ ಅಧಿಕಾರಿಗಳನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆಯೇ ಕೂಡ ಎಲ್ಲ ನಿವೃತ್ತ ಅಧಿಕಾರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಈ ಸಮಾರಂಭಕ್ಕೆ ಬಂದಿರೋದು ನನಗೆ ಕೂಡ ಬಹಳ ಹರ್ಷ ತಂದಿದೆ. ಹಾಗೂ ಈ ಸುಂದರವಾದ ಸಮಾರಂಭವನ್ನು ಏರ್ಪಡಿಸಲು ಶ್ರಮಿಸಿದ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಪೊಲೀಸ್ ಅಧೀಕ್ಷಕರು, ಎಲ್ಲ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ನಾನು ಶುಭಾಶಯ ಕೋರಲು ಇಷ್ಟಪಡ್ತೇನೆ. ಯಾಕೆಂದ್ರೆ ಪ್ರತಿಯೊಬ್ಬ ಸಿಬ್ಬಂದಿ ಅಥವಾ ಅಧಿಕಾರಿ ಯಾರು ಸೇವೆಗೆ ಸೇರ್ತಾರೆ ಅವರು ಒಂದಲ್ಲ ಒಂದ್ ದಿವಸ ನಿವೃತ್ತರಾಗ್ಲೇಬೇಕು. 60 ವರ್ಷ ಅವರ ವಯಸ್ಸಾದ ತಕ್ಷಣ ಅವರು ಸ್ವಯಂಚಾಲಿತವಾಗಿ ನಿವೃತ್ತಿ ಆಗ್ಲೇಬೇಕು. ಪ್ರತಿಯೊಬ್ಬರು ನಿವೃತ್ತಿ ಆಗೇ ಆಗ್ತಾರೆ. ಅವ್ರು ನಿವೃತ್ತಿಯ ಸಂಘವನ್ನ ಸೇರ್ಲೇಬೇಕು. ಆದ್ರೆ ನಿವೃತ್ತಿ ಆದ ನಂತರ ನಾವು ಅವರನ್ನ ಗೌರವದಿಂದ ನಡೆಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರೇನಕ್ಕೆ ಕೆಲಸಕ್ಕಾಗಿ ಯಾರು ಸೇವೆಯಲ್ಲಿ ಇರ್ತಾರೆ ಅವ್ರ ಹತ್ರ ಬಂದ್ರೆ ಅವರಿಗೆ ಕನಿಷ್ಠವಾದ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಯಾವ ರೀತಿ ಸಹಾಯ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ ಮಾಡಿ ಅವರು ಕೂಡ ನಮ್ಮ ಒಬ್ಬ ಸಹೋದ್ಯೋಗಿ ಆಗಿದ್ರು ಅನ್ನೋದನ್ನ ನೆನೆಸ್ಕೊಂಡು ಅವರಿಗೆ ಸಹಾಯ ಸಂದರ್ಭಗಳನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ. ಹಾಗೂ ನಮ್ಮೆಲ್ಲ ನಿವೃತ್ತ ಗೌರವಾನ್ವಿತ ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಶುಭ ಹಾರೈಸ್ತಾ ಮುಂದಿನ ಅವರ ಜೀವನ ಸುಖಕರವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ನನ್ನ ಹಾರೈಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಪೊಲೀಸ್ ಧ್ವಜ ದಿನಾಚರಣೆಯ ಶುಭಾಶಯಗಳು ಮತ್ತು ಪೊಲೀಸ್ ಸಂಕ್ಷೇಮ ದಿನದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಧ್ವಜ ದಿನಾಚರಣೆ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಹಾಗೂ ಅದೇ ದಿನದಂದು ಪೊಲೀಸ್ ಇಲಾಖೆಗೆ ಧ್ವಜವನ್ನು ಕೊಟ್ಟ ಕಾರಣ ಪ್ರತಿ ವರ್ಷ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದೇ ದಿನದಂದು ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಒಟ್ಟುಗೂಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕವಾಯತಿನೊಂದಿಗೆ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ. ಇತರ ಇಲಾಖೆಗಳಿಗಿಂತ ಭಿನ್ನವಾದ ಪೊಲೀಸ್ ಇಲಾಖೆಯಲ್ಲಿ ಪ್ರತಿನಿತ್ಯ ಮಾನಸಿಕ ತುಮುಲ, ದೈಹಿಕ ತೊಂದರೆಗಳನ್ನು ಅನುಭವಿಸಿ ಅತ್ಯಂತ ಪರಿಶ್ರಮದ ಸೇವೆ ಸಲ್ಲಿಸಿ ಇಲಾಖೆಯಿಂದ ನಿವೃತ್ತಿ ಹೊಂದಿದ ಎಲ್ಲಾ ದರ್ಜೆಯ ಪೊಲೀಸ್ ನೌಕರರ ಹಾಗೂ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸಿ ಈ ದಿನದಂದು ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಇಡೀ ತಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲಾ ರೀತಿಯ ಮುನ್ನಡೆಗಳಿಗೆ ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಅನುಭವಿಸಿ ಪೊಲೀಸ್ ಇಲಾಖೆಯ ನೌಕರರು ಹಾಗೂ ಅಧಿಕಾರಿಗಳು ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತರಾಗುತ್ತಾರೆ. ಪೊಲೀಸ್ ಇಲಾಖೆಯಂತೆ ದೇಶದ ರಕ್ಷಣೆಯ ಹೊಣೆಯುತ್ತಿರುವ ಮತ್ತೊಂದು ಇಲಾಖೆ ಅಂದರೆ ಸೇನಾಪಡೆ. ಸೇನಾಪಡೆಯಲ್ಲಿ ಪರಿಸ್ಥಿತಿ ಬಂದಾಗ ಮಾತ್ರ ಶತ್ರುಗಳ ವಿರುದ್ಧ ಸೈನಿಕರು ಹೋರಾಡಬೇಕಾಗುತ್ತದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ
ಪೊಲೀಸರು ಪ್ರತಿನಿತ್ಯ ತಮ್ಮ ಸುತ್ತಮುತ್ತಲಿನ ಅನೇಕ ಕ್ಲಿಷ್ಟಕರ ಪರಿಸ್ಥಿತಿ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೀಗಿರುವಾಗ ಸೇನಾಪಡೆಯಲ್ಲಿ ನಿವೃತ್ತರಾದ ನೌಕರರಿಗೆ ಇರುವಂತಹ ಸೌಲಭ್ಯಗಳು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾದ ನೌಕರರಿಗೆ ಇಲ್ಲವಾಗಿದೆ. ಆದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಿ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಒಂದು ನಿಧಿಯನ್ನು ಮಾಡಿ ಈ ನಿಧಿಯಿಂದ ನಿವೃತ್ತ ಹೊಂದಿರುವ ನೌಕರರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಈ ರೀತಿ ಧ್ವಜ ಮಾರಾಟದಿಂದ ಬರುವ ಮೊತ್ತದಲ್ಲಿ 50% ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿ ಖಾತೆಗೆ ಮತ್ತು 50% ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ. ದಿನಾಂಕ 1/4/2023ರಿಂದ 33/24ರ ಅವಧಿಯಲ್ಲಿ 27 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಂದ್ರೆ PSI 8 ಜನ, ASI 10 ಜನ, ARSI 7, CHC 1, ಸ್ವೀಪರ್ 1 ಇವರುಗಳು ನಿವೃತ್ತರಾಗಿರುತ್ತಾರೆ. 2023-24 ಸಾಲಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸುವ ಪ್ರಯುಕ್ತ ಒಟ್ಟು 264 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ 1 ಲಕ್ಷಗಳ ನಗದು ಬಹುಮಾನ ನೀಡಲಾಗುತ್ತದೆ. ಸರ್ಕಾರಿ ಸೇವೆಯಲ್ಲಿ ಖಾಕಿ ಸಮವಸ್ತ್ರ ಧರಿಸುವ ಇಲಾಖೆಗಳ ಮುಂದಾದ ಪೊಲೀಸ್ ಇಲಾಖೆಯ ಸಮವಸ್ತ್ರ ಧರಿಸಲು ನನಗೆ ಬಹಳ ಹೆಮ್ಮೆ ಮತ್ತು ಗೌರವ ಎಂದು ಭಾವಿಸುತ್ತೇನೆ. ಈ ಸಮವಸ್ತ್ರ ಧರಿಸಿ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಅತೀವ ಸಂತೋಷವಾಗಿರುತ್ತದೆ. ನಾನು ಪೊಲೀಸ್ ಅಧಿಕಾರಿಯಾಗಿ ಈ ಇಲಾಖೆಯ ಘನತೆಯನ್ನು ಸದಾಕಾಲ ಎತ್ತಿ ಹಿಡಿಯಲು ಶ್ರಮಿಸುತ್ತೇನೆ. ಸಾಮಾಜಿಕ ಸೇವೆಯಲ್ಲಿ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ಸಕಾಲದಲ್ಲಿ ನಿದ್ರಾಹಾರಗಳನ್ನು ಪಡೆಯದೆ ಶ್ರಮಿಸಬೇಕಾದ ಈ ಇಲಾಖೆಯ ವೈವಿಧ್ಯವಾದ ಕರ್ತವ್ಯಗಳನ್ನು ನಿರ್ವಹಿಸುವ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಇಲಾಖೆಯ ಸೇವೆಯಲ್ಲಿರುವ ಮತ್ತು ನಿವೃತ್ತರಾದವರ ಹೆಚ್ಚಿನ ಕ್ಷೇಮಾಭಿವೃದ್ಧಿ ಸಲುವಾಗಿ ನಿಮ್ಮೆಲ್ಲರ ಹಾಗೂ ಸಾರ್ವಜನಿಕರ ಸಹಕಾರವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಯವರನ್ನು ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಅತ್ಯಂತ ಘನತೆಯಿಂದ ಇಲಾಖೆಯ ಘನತೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಲು ಕೋರುತ್ತೇನೆ.